ಸುಪ್ರೀಂ ಕೋರ್ಟು ಒಪ್ಪಿಗೆ ಒಡನೆ ರಾಷ್ಟ್ರಪತಿಗಳು ತೆಗಿಬೇಕು. ಗವರ್ನರ್ಗೂ ಅಧಿಕಾರ ಇಲ್ಲ ತೆಗಿಯಕ್ಕೆ. ಅವ್ರನ್ನ ಅಪಾಯಿಂಟ್ ಮಾಡೋಕ್ಕೆ ಅಧಿಕಾರ ಇದೆ, ತೆಗಿಯಕ್ಕೆ ಅಧಿಕಾರ ಇಲ್ಲ. ಗೊತ್ತಾಯ್ತಾ? ಅದರಿಂದ ನೀವು ಹೇಳೋದೆಲ್ಲ ಅಭಿಪ್ರಾಯಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸರಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ, ಎರಡೂ ಪ್ರಕರಣಗಳ ಪಾಯಿಂಟ್ ಇರೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಕಡೆ ಕೇಳಪ್ಪ ನೀನು ಅಶೋಕ, ಆ ಕಡೆ ಏನು ಮಾತಾಡ್ತೀಯ, ಅವ್ರಿಗೆ ನಾವು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ? ಸ್ಟ್ರೈಕ್ ಮಾಡಿದ್ರಿ, ಮೀಡಿಯಾಕ್ಕೆ ಹೋಗೋದು, ನೀವು ಹೇಳಿದಾಗ ಮಾಡ್ತೀವಪ್ಪ. ನೀವು ಏನು ಸರ್ ಮಾಡಬೇಕು ಅಂತ ಹೇಳ್ತೀರಲ್ಲ, ಆ ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಮರುಪರೀಕ್ಷೆ ಮಾಡಿಬಿಡ್ರಿ. ಮರುಪರೀಕ್ಷೆ ನಾನ್ ಮಾಡಕ್ ಬರಲ್ರಿ. ನೀವು ಯಾರ್ರಿ ನೀವು? ನಾನ್ ಮಾಡಕ್ ಬರಲ್ಲ. ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟರು ಅಂತ ಇಟ್ಕೊಂಡು ಮರುಪರೀಕ್ಷೆ ಮಾಡಬೇಕು, ಐ ವಿಲ್ ನಾಟ್ ಕಮ್ ಇನ್ ದಿ ವೇ. ಅಥವಾ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದುವರಿಯಿರಿ ಅಂತ ಇಟ್ಕೊಳ್ಳಿ, ಆಗ ನಾನು ಕರೆದು ಮಾತಾಡ್ತೀನಿ, ನಿಮ್ಮನ್ನು ಬಿಸಲು ಮಾತಾಡ್ತೀನಿ. ಆಗ್ಬೋದಾ? ಸೊ ಬಹುಶಃ ನಾನು ಅವರೆಲ್ಲರೂ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ರಾಜ್ಯದ ಜನತೆಗೆ ಸಮಾಧಾನ ಆಗಿದೆ ನಿಮ್ಮ ಉತ್ತರದಿಂದ. ಈಗ ಪ್ರಶ್ನೋತ್ತರಕ್ಕಿಂತ ಮುಂಚೆ ಏನಿಲ್ಲ, ನಾವು ಹೊರಗೆ ಹೋಗ್ಲಿಕ್ಕೆ ಅಂತ ಮಾಡ್ಲಾ? ಅಲ್ಲ ಕೇಳಿದ್ವಿ ಲಕ್ಷ ಇಲ್ಲ. ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಹೇಳಿದ್ಮೇಲೆ ಅಧ್ಯಕ್ಷರೇ ಆಯ್ತು, ಮಾತಾಡ್ತಾರೆ ಅವರು. ನಿಮ್ಮ ಸಲಹೆಯನ್ನು ವಾಕೌಟ್ ಮಾಡಬೇಕು, ಅಲ್ಲಲ್ಲ ಅಥವಾ ದಂಡಿ ಮಾಡಬೇಕು, ನೀವೇ ಹೇಳ್ಬಿಡಿ. ಅದೊಂದು ರೂಲಿಂಗ್ ಅವ್ರ ಅಭಿನಂದನೆ ಸಲ್ಲಿಸ್ತಾರೆ. ಸಾಧನೆ ಮಾಡಿರಲ್ಲ, ಈಗ ಅವ್ರು ಮಾತಾಡ್ಲಿ. ಇಲ್ಲ, ಈಗ ನಾವು ಮುಖ್ಯಮಂತ್ರಿಗಳು ಮಾತಾಡಿರೋದನ್ನ ನೋಡಿದ್ಮೇಲೆ ಇಷ್ಟೊತ್ತು ಬೇರೆ ತೀರ್ಮಾನ ಇತ್ತು. ನಾವು ಮಾತಾಡಿದ್ಮೇಲೆ ನಾವೇನ ಹೇಳೋಣ ಅಂತಿದ್ರೆ ಅಷ್ಟರಲ್ಲಿ ವಾಕೌಟ್ ಮಾಡ್ತೀರಾ ಅಂತ ಕೇಳ್ತಾರೆ ನೋಡಿ. ನಮ್ಮ ಅಧ್ಯಕ್ಷರು ನಮ್ಮ ಪರವಾಗಿ ನಿಂತ್ಕೊಂಡು ಅವ್ರ ಅಧ್ಯಕ್ಷರು. ಈಗ ನಾವು ಆಯ್ತು ಮಾತು ಮುಗಿಸಿಲ್ಲ ಅವರು ನೋಡೋ ಗೊತ್ತಾಗ್ತದೆ. ಆಯ್ತು, ಅಭಿನಂದನೆ ಸಲ್ಲಿಸ್ತಾರೆ ಅವ್ರೀಗ. ಕೂತ್ಕೊಳ್ಳಿ. ನೀವು ಬರೆದ ಪತ್ರಕ್ಕೂ ಕಿಮ್ಮತ್ತಿಲ್ಲ ಸರ್ಕಾರದಲ್ಲಿ. ಆಯ್ತು, ಇಟ್ಟು ತಪ್ಪಾಗ್ಯಾವು, ಮರುಪರೀಕ್ಷೆ ಮಾಡಂದ್ರು ಅವ್ರ ತಯಾರಿ. ಸಮಯ ನೋಡಿ, ನಿನ್ನೆಯಿಂದಲೇ 8 ಗಂಟೆ ಸಮಯ ನಮಗೆ ಕಳೀತಾ ಆಗಿದೆ ಈ ಧರಣಿಯಿಂದ. ಈಗ ಮುಗಿಸಿ ಅಶೋಕ್ ಅವರೇ, ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಈ ತಪ್ಪು ಭಾಷಾಂತರದಿಂದ ಅವ್ರ ಪರವಾಗಿದ್ದೀವಿ. ಇಷ್ಟೆಲ್ಲ ಆ ಮುಖ್ಯಮಂತ್ರಿಗಳು ಬಹಳ ಸಮಯ ಚರ್ಚೆ ಆಗಿದೆ, ಉತ್ತರನೂ ಕೂಡ ಬಹಳ ಸಮಯ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಆ ಭಾವನೆಯಿಂದ ಮಾತಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ನನಗೆ ನಾವೆಲ್ಲರದು ಡಿಮ್ಯಾಂಡ್ ಇದ್ದಿದ್ದು ಇದು UPSC ತರ ಆಗ್ಬೇಕು ಅಂತ ಹೇಳಿದ್ರಿ, ಒಪ್ಕೊಂಡಿದ್ದಾರೆ UPSC. ಮತ್ತು ಯಾರು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಅಲ್ಲಿ ಏನಿದೆ ಅಲ್ಲಿ ತರಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಮರುಪರೀಕ್ಷೆ ಮಾಡೋ ಅಂಥದಕ್ಕೆ ಯಾವುದೇ ರೀತಿ ಅಡ್ಡ ಬರಲ್ಲ. ಕೋರ್ಟಲ್ಲಿ KITಯಲ್ಲಿ ಇರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಈ KPSCಗೆ ಕರ್ಮಕಾಂಡಕ್ಕೆ ಒಂದು ಅಂತ್ಯ ಆಡಬೇಕು, ಇದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ರಿ, ಅದನ್ನು ಒಪ್ಕೊಂಡಿದ್ದಾರೆ ಅವರು. ಇದು ರೋಗ ಆಗಿದೆ, ಇದು ರೋಗಕ್ಕೆ ಮದ್ದು ಕೊಡೋಣ ಅಂತಾನು ಒಪ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಅವರು ಮುಕ್ತವಾಗಿ ಈ KPSCಗೆ ಒಂದು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಎಕ್ಸಾಮ್ ಮಾಡೋದ್ರಲ್ಲೂ ನಾನು ತಯಾರಿದ್ದೀನಿ ಅನ್ನೋ ಮಾತನ್ನ ಹೇಳಿರೋದ್ರಿಂದ ನಾವು ಧರಣಿ ಮಾಡಬೇಕಾಯ್ತು, ವಾಕೌಟ್ ಮಾಡಬೇಕಾಯ್ತು. ನೀವು ಸಲಹೆ ಕೊಟ್ರಿ ಮಾಡುವಂತ, ಆದ್ರೂ ನಾವು ಮಾಡಲ್ಲ. ನಂಬಿಕೆ ಇಟ್ಕೊಂಡಿದ್ದೀರಿ, ಅವರ ಭಾವನೆಗೆ ನಾವು ಸ್ಪಂದನೆ. ಈಗ ಒಂದು ಎಲ್ಲ ಸದಸ್ಯರಿಗೆ ಬಹಳ ಆಸಕ್ತಿಯಿಂದ ಕೇಳಿ, ಸದಸ್ಯರು ಮತ್ತು ಮಂತ್ರಿಗಳು. ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನ ತನಕ ನಮಗೆ ಧರಣಿ ಮುಖಾಂತರ ನಮ್ಮ ಸಮಯ ಅವಕಾಶ ಕಳ್ಕೊಂಡಿದ್ದೇವೆ. ಸೊ ನಮ್ಮ ಕಲಾಪ ಸುಮಾರು 7ರಿಂದ 8 ಗಂಟೆ ತನಕ ನಮಗೆ ವ್ಯರ್ಥವಾಗಿದೆ. ಅದಕ್ಕೆ ನಾನು ದಿವಸಗಳು 2 ಗಂಟೆ ಎಕ್ಸ್ಟ್ರಾ ತಗೊಂಡು ಆ ಸಮಯವನ್ನು ಸರಿಪಡಿಸಿ ಹೋಗ್ತೇನೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಿಜೆಪಿ ಅದು ಡೈಲಿ. ಈಗ ರುದ್ರಪ್ಪ ಲಮ್ಮಣಿಯವರೇ ವರದಿಯನ್ನು ಒಪ್ಪಿಸಿ, ಅರ್ಜಿಗಳನ್ನು ಒಪ್ಪಿಸುವುದು.